ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದಾಮಿನಿನ ಅಂತಾರೆ ಕಲ್ಯಾಣಿ. ದಾಮಿನಿ ಯಾಕೆ ಹಾಗೆ ಮಾಡಿದ್ಲು ಅಂತಾರೆ. ಯಾಕಂದರೆ ಅವಳ ಆಸೆನ ಪ್ರೀತಿನ ತಿರಸ್ಕಾರ ಮಾಡಿದೆ. ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಬಿಟ್ಟು ಬರೋಕ್ಕಾಗಲ್ಲ ಅಂತ ಅವಳಿಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ. ಅದಕ್ಕೆ ಅವಳು ನನ್ನ 25 ವರ್ಷ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟಳು. ಅಷ್ಟು ಸಾಲದು ಅಂತ ಅವಳು ನನ್ನ ಪ್ರಾಣ ತೆಗೆಯೋಕ್ಕೆ ನೋಡಿದ್ಲು. ಈಗ ನಮ್ಮ ಇಡೀ ಕುಟುಂಬದ ಮೇಲೆ ಅವಳು ಜಿದ್ದು ಸಾಧಿಸ್ತಿದ್ದಾಳೆ ಅಂತಾರೆ ಶ್ರೀನಿವಾಸ್. ಹಾಗಾದರೆ ಅಣ್ಣ, ನೀನು ಅವಳನ್ನು ಮದುವೆ ಆಗಿಲ್ವಾ? ಅವಳು ನಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳ ಅಂತಾರೆ ಶ್ರೀಧರ್. ಹೌದು ಮಾವ, ಅದೆಲ್ಲ ಸುಳ್ಳು. ಆ ದಾಮಿನಿ ಸೃಷ್ಟಿ ಮಾಡಿರೋ ಸುಳ್ಕತೆ ಅದು ಅಂತಾಳೆ ಪ್ರೇಮ. ಅವಳು ಮನುಷ್ಯಳಲ್ಲ, ಮನುಷ್ಯಳ ರೂಪದಲ್ಲಿರೋ ರಾಕ್ಷಸಿ. ಅಷ್ಟು ವರ್ಷ ಆ ನರಕದಲ್ಲಿ ನಾನು ಅನುಭವಿಸಿದ ನರಕ ಯಾತನೆ ನನಗೇ ಗೊತ್ತು, ಆ ದೇವರಿಗೆ ಗೊತ್ತು ಅಂತ ಎಲ್ಲನೂ ವಿವರವಾಗಿ ಹೇಳ್ತಾರೆ ಶ್ರೀನಿವಾಸ್. ಇಷ್ಟು ದಿನ ಅಪ್ಪಾಜಿ ನರಳಿದ್ದು ಒಂದು ಲೆಕ್ಕ, ಇನ್ಮೇಲೆ ಆ ದಾಮಿನಿ ನರಳೋದು ಇನ್ನೊಂದು ಲೆಕ್ಕ. ಅಪ್ಪಾಜಿ, ನಿಮ್ಮ ನೋವಿಗೆ, ಅಮ್ಮನ ಕಣ್ಣೀರಿಗೆ, ಇಷ್ಟು ವರ್ಷ ನಾವು ಅನಾಥರಾಗಿ ಬದುಕಿದ್ದಕ್ಕೆ ಎಲ್ಲದಕ್ಕೂ ಅವಳ ಕೈನಲ್ಲೇ ಲೆಕ್ಕ ಚುಕ್ತ ಮಾಡಿಸ್ತೀನಿ. ಮಾಡೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಆ ದಾಮಿನಿನ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಮಹಾದೇವ ಹೊರಡುವಾಗ ಶ್ರೀನಿವಾಸ ಅವನ ಕೈನ ಹಿಡ್ಕೊಂಡು, ಮಹಾದೇವ, ಬೇಡ ಮಹಾದೇವ, ಆತುರ ಪಡಬೇಡ, ಆತುರ ಪಟ್ಟು ಏನೋ ಮಾಡೋಕ್ಕೆ ಹೋಗಬೇಡ. ಕೋಪದಿಂದ ನಾವೇನು ಸಾಧಿಸೋಕ್ಕೆ ಆಗಲ್ಲ, ನನ್ನ ಮಾತು ಕೇಳು ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ, ನನ್ನ ತಡಿಬೇಡಿ. ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿದ ಮ್ಯಾಕೆ ಅದರಿಂದ ಒಂದು ನ್ಯಾಯ ಹುಡ್ತದೆ. ಇಷ್ಟು ದಿನ ಆ ದಾಮಿನಿ ಅಹಂಕಾರ ಮಾತಾಡ್ತಿತ್ತು, ಇನ್ಮ್ಯಾಕೆ ಈ ಮಹಾದೇವನ ಕೋಪ ಮಾತಾಡ್ತೈತೆ. ಇಷ್ಟಾದ್ಮ್ಯಾಕು ನಾನು ಉತ್ತರ ಕೊಡದೆ ಹೋದರೆ ನಿಮ್ಮ ಮಗ ಅಂತ ಕಸ್ಕೊಳ್ಳೋ ಯೋಗ್ಯತೆಯೇ ಕಳ್ಕೊಂಡ್ಬಿಡ್ತೀನಿ ನಾನು ಅಂತಾನೆ ಮಹಾದೇವ ನೋಡು, ಇಷ್ಟೆಲ್ಲ ಆದಮೇಲೆ ಈಗ ನಾವೆಲ್ಲ ಒಂದಾಗಿರೋದು ಯಾಕೆ ಹೇಳು? ನಾವೆಲ್ಲ ಖುಷಿಯಾಗಿ ಬದುಕೋಕೆ ಅಲ್ವಾ? ಈ ಸಮಯದಲ್ಲಿ ಕೆಟ್ಟವ್ರ ಸಹವಾಸ ಬೇಡಪ್ಪ ಅಂತಾರೆ ಶ್ರೀನಿವಾಸ್. ಮಹಾದೇವ ಅವರೇ, ಕೆಂಡದ ಮೇಲೆ ಕಾಲಿಡೋ ಮೊದಲು ಕಾಲು ಸುಡದೇ ಇರೋ ಹಾಗೆ ಚಪ್ಪಲಿನ ರೆಡಿ ಮಾಡ್ಕೋಬೇಕು. ಇಲ್ಲಾಂದರೆ ಅದು ನಮ್ಮನ್ನು ಸುಟ್ಟಾಕ್ಬಿಡುತ್ತೆ. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅದಕ್ಕೂ ಮೊದಲು ಅವಳ ವಿರುದ್ಧ ನಮಗೆ ಸಾಕ್ಷಿಗಳು ಬೇಕು. ಆ ದಾಮಿನಿಗೆ ಬುದ್ಧಿ ಕಲಿಸೋಕೆ ನಮ್ಮ ಹತ್ರ ದಾರಿ ಇದೆ, ಆದರೆ ಅವಳ ವಿರುದ್ಧ ಸಾಕ್ಷಿಗಳನ್ನು ಹುಡುಕಬೇಕು ಅಂತಾಳೆ ಪ್ರೇಮ. ಹೌದು ಮಹಾದೇವ, ಪ್ರೇಮ ಹೇಳ್ತಿರೋದು ಸರಿಯಾಗಿದೆ. ಆ ಹೆಂಗಸು ತುಂಬ ಪ್ರಭಾವಶಾಲಿ ಹೆಂಗಸು. ಅವಳ ವಿರುದ್ಧವಾಗಿ ನಾವೇನಾದರೂ ಹೋದರೆ ಒಂದು ಸಣ್ಣ ಅವಕಾಶನೂ ಅವಳಿಗೆ ಅನುಕೂಲ ಆಗೋ ಹಾಗೆ ಮಾಡ್ಕೋತಾಳೆ ಅಂತಾರೆ ಶ್ರೀನಿವಾಸ್. ಹಾಗಂತ ಆ ದಾಮಿನಿಗೆ ಶಿಕ್ಷೆ ಕೊಡೋದೇ ಬೇಡವಾ ಅಂತೀರಾ ಅಂತಾರೆ ಕಲ್ಯಾಣಿ. ಕೊಡೋಣ ಅತ್ತೆ, ಆದರೆ ಅದರಿಂದ ನಮಗೆ ಯಾವುದೂ ತೊಂದರೆ ಆಗಬಾರ್ದು ಅಂತಾಳೆ ಪ್ರೇಮ. ಅಣ್ಣ, ಯುದ್ಧಕ್ಕೆ ರಣತಂತ್ರ ಇರಬೇಕು, ನಾವು ಆಗಲೇ ಗೆಲ್ಲೋಕೆ ಆಗೋದು ಅಂತಾನೆ ರಾಮ್. ಮಹಾದೇವ, ಆವೇಶ ಎದುರುಗಡೆ ಇರೋರ ಜೊತೆ ನಮ್ಮನ್ನು ಸುಡುತ್ತೆ. ಅವಳಿಗೆ ಶಿಕ್ಷೆ ಆಗಬೇಕು, ಆಗುತ್ತೆ ಕೂಡ. ಹಾಗೆ ನಮ್ಮ ಕುಟುಂಬದಲ್ಲಿರೋ ಈ ಖುಷಿ ಹೀಗೆ ಇರಬೇಕು ಅಂತಾಳೆ ಕಾವ್ಯ. ದಾಮಿನಿಗೆ ಮಾವನ ವಿಷಯ ಆಗಲಿ, ನಾವೆಲ್ಲ ಒಂದಾಗಿರೋ ವಿಷಯ ಆಗಲಿ ತಿಳಿಬಾರ್ದು. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ, ಇದನ್ನು ನಾವು ಮಹೇಶ್ವರಿ ಅತ್ತೆಯಿಂದನೂ ಮುಚ್ಚಿಡಬೇಕು ಅಂತಾಳೆ ಪ್ರೇಮ. ಮಹೇಶ್ವರಿಯಿಂದನ? ಯಾಕೆ ಪ್ರೇಮ ಅಂತಾರೆ ಶ್ರೀಧರ್. ಮಾವ, ಆ ದಾಮಿನಿ ಜೊತೆ ಮಹೇಶ್ವರಿ ಅತ್ತೆನೂ ಸೇರ್ಕೊಂಡಿದ್ದಾರೆ ಅಂತಾಳೆ ಪ್ರೇಮ. ಏನಮ್ಮ ಹೇಳ್ತಿದ್ಯಾ? ಆ ಮಹೇಶ್ವರಿ ದಾಮಿನಿ ಜೊತೆ ಸೇರ್ಕೊಂಡಿದ್ದಾಳಾ ಅಂತಾರೆ ಕಲ್ಯಾಣಿ. ಹೌದು ಅತ್ತೆ, ನಾನು ಮಾವನ ಹುಡ್ಕೊಂಡು ಹೋದಾಗ ಅತ್ತೆ ನನ್ನನ್ನೇ ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಪ್ರೇಮ. ಮಹೇಶ್ವರಿ ಎಲ್ಲಿದ್ದಾಳೆ? ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏಯ್ ಮಹೇಶ್ವರಿ ಅಂತ ಕೂಗ್ತಾರೆ ಶ್ರೀಧರ್. ಮಾವ, ದಯವಿಟ್ಟು ದುಡ್ಬೇಡಿ. ಇವಾಗ ನಾವು ಹೋಗಿ ಮಹೇಶ್ವರಿ ಅತ್ತೆನ ಪ್ರಶ್ನೆ ಮಾಡಿದರೆ ಆಗ ದಾಮಿನಿಗೆ ಗೊತ್ತಾಗುತ್ತೆ. ಆಮೇಲೆ ಅವಳು ಮುಂದೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಕಾವ್ಯ ಅಂತ ಪ್ರೇಮ ಹೇಳುವಾಗ, ನೋಡು, ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋಕ್ಕೆ ನೋಡಬೇಡ. ನೀನೆಷ್ಟೇ ಒಳ್ಳೆ ಕೆಲಸ ಮಾಡಿರ್ಬೋದು, ಹಾಗಂತ ನನಗೆ ನಿನ್ನ ಮೇಲಿರೋ ಸಿಟ್ಟು ಕಡಿಮೆ ಆಗಲ್ಲ. ನಿನ್ನ ಕ್ಷಮಿಸೋದು ಇಲ್ಲ ಅಂತಾಳೆ ಕಾವ್ಯ. ಸರಿ ಕಾವ್ಯ, ನೀನಾಗೆ ಮನಸಾರೆ ಈ ಮನೆಗೆ ಕರೆಯೋವರೆಗೂ ನಾನು ಈ ಮನೆಗೆ ಬರಲ್ಲ. ಮಾವನ್ನ ನಮ್ಮ ಕುಟುಂಬದ ಜೊತೆ ಸೇರಿಸೋದೇ ನನ್ನ ಮುಖ್ಯ ಕಾರಣ ಆಗಿತ್ತು. ಅದು ಮುಗೀತು, ನನಗಷ್ಟು ಸಾಕು. ರಾಮ್, ಹೊರಡೋಣವಾ? ಬರ್ತೀನಿ ಮಾವ, ಬರ್ತೀನಿ ಅತ್ತೆ ಅಂತ ಪ್ರೇಮ ಹೋಗುವಾಗ ಎಲ್ಲರೂ ಪ್ರೇಮ ಅಂದರೆ ಕಾವ್ಯ ಅಲ್ಲಿಂದ ಹೋಗ್ತಾಳೆ. ಈಚೆ ಶ್ರೀನಿವಾಸ್ಗೆ ಪಂಚಮಿ ಮತ್ತು ಕಲ್ಯಾಣಿ ಸೇರಿಕೊಂಡು ಬಡಿಸ್ತಾನೆ ಇರ್ತಾರೆ. ಅಯ್ಯೋ ಸಾಕಮ್ಮ ಕಲ್ಯಾಣಿ, ಎಷ್ಟು ಅಂತ ತಿನ್ನಲಿ, ಹೊಟ್ಟೆ ತುಂಬ ಹೋಗಿದ್ದೆ ನನಗೆ ಅಂತಾರೆ ಶ್ರೀನಿವಾಸ್. ರೀ, ಎಷ್ಟೋ ವರ್ಷ ಆದಮೇಲೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸೋ ಯೋಗ ಸಿಕ್ಕಿದೆ. ನಾವು ಹಾಕಿದಷ್ಟು ನೀವು ತಿನ್ನಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತಾರೆ ಕಲ್ಯಾಣಿ. ಸಾಕಮ್ಮ ಪ್ಲೀಸ್, ನನ್ನ ಕೈಲಾಗಲ್ಲ. ಮಹಾದೇವ, ಕಾವ್ಯ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಅಂತಾರೆ ಶ್ರೀನಿವಾಸ್. ಅಪ್ಪಾಜಿ, ಮೇಲ್ಗಡೆ ಕೋಣೆ ಒಳಗೆ ಅವಳಿಗೆ ಪ್ರೇಮ ಮೇಕೆ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ಲ ಅಂತಾನೆ ಮಹಾದೇವ, ಕಣ್ಣಿಗೆ ಬಿದ್ದ ಕಸನ ಸುಲಭವಾಗಿ ತೆಗೆದ್ಬಿಡ್ಬೋದು, ಆದರೆ ಮನಸ್ಸೊಳಗೆ ಬಿದ್ದ ಕಸನ ಪ್ರೀತಿಯಿಂದನೇ ಅಳಿಸೋಕೆ ಸಾಧ್ಯ. ನಾವು ಹೇಗಾದರೂ ಮಾಡಿ ಪ್ರೇಮ ಮತ್ತು ಕಾವ್ಯನ ಒಂದು ಮಾಡಬೇಕು. ಈ ಕುಟುಂಬನ ಉಳಿಸೋಕೆ ಆ ಇಬ್ಬರು ಹೆಣ್ಮಕ್ಳು ತುಂಬ ಕಷ್ಟಪಟ್ಟಿದ್ದಾರೆ.
ಹೇಳ್ತಾರೆ. ಅವರಿಬ್ಬರನ್ನ ಒಂದು ಮಾಡೋದು ನಮ್ಮ ಕರ್ತವ್ಯ ಕಣಪ್ಪ ಅಂತಾರೆ ಶ್ರೀನಿವಾಸ್. ಆಗ ಶ್ರೀಧರ್ ಮಹೇಶ್ವರಿ ಬರ್ತಾ ಇದ್ದಾಳೆ ಅಂತಾರೆ. ಆಗ ಶ್ರೀನಿವಾಸ್ ಅಡ್ಕೋತಾರೆ. ಕಲ್ಯಾಣಿ ತಟ್ಟೆ ಮುಂದೆ ಕೂತ್ಕೋತಾಳೆ. ಪಂಚಮಿ ಹಾಕ್ಲಾ ಅಂತ ಸನ್ನೆ ಮಾಡ್ತಿರ್ತಾಳೆ. ಪಂಚಮಿ, ನನಗೆ ಊಟ ತಿಂಡಿ ಏನೂ ಬೇಡಮ್ಮ, ನನಗೆ ನನ್ನ ಗಂಡ ಸಿಗಬೇಕು, ಅವ್ರು ಬರೋವರೆಗೂ ಏನೂ ಸೇರಲ್ಲ, ಅರ್ಥ ಮಾಡ್ಕೊ ಅಂತಾರೆ ಕಲ್ಯಾಣಿ. ಆಗ ಮಹೇಶ್ವರಿ ಅವರನ್ನೇ ನೋಡ್ತಾಳೆ. ಅಮ್ಮ ಹಂಗೆಲ್ಲ ಹೇಳ್ಬೇಡ ಕಣಮ್ಮ, ಒಸಿ ಊಟ ಮಾಡು ಅಂತಾನೆ ಮಾದೇವ. ನನಗೆ ಬೇಡ ಮಾದೇವ, ಬೇಡ ಅಂತಾರೆ ಕಲ್ಯಾಣಿ. ಇವರೆಲ್ಲ ಇನ್ನೂ ಗೋಳಾಡ್ತಾನೆ ಇದ್ದಾರೆ, ಅಂದರೆ ಶ್ರೀನಿವಾಸ್ ಇನ್ನೂ ಇವ್ರಿಗೆ ಸಿಕ್ಕಿಲ್ಲ ಅಂತಾಯಿತು ಅಂತ ಯೋಚನೆ ಮಾಡ್ತಾಳೆ ಮಹೇಶ್ವರಿ. ಅಣ್ಣ ಸಿಕ್ಕಿದ್ನ ಮಹೇಶ್ವರಿ, ಎಲ್ಲ ಕಡೆ ಹುಡುಕಿದ್ವಿ ಕಣೆ, ಅಣ್ಣನ ಸುಳಿವೇ ಇಲ್ಲ, ಅಣ್ಣ ಎಲ್ಲಿ ಹೋದ್ನೋ ಏನೋ ಅಂತ ಅಳ್ತಾರೆ ಶ್ರೀಧರ್. ಹೌದೇನ್ರಿ, ಸಿಗ್ತಾರೆ ಅಂತ ಮಹೇಶ್ವರಿ ಕಲ್ಯಾಣಿ ಹತ್ರ ಬಂದು, ಅಕ್ಕ ಬೇಜಾರು ಮಾಡ್ಕೋಬೇಡ ಅಕ್ಕ, ಬಾವ ಖಂಡಿತ ಸಿಗ್ತಾರೆ ಅಕ್ಕ, ಒಂದು ತುತ್ತಾದರೂ ತಿನ್ನಕ್ಕ ಅಂತಾಳೆ ಮಹೇಶ್ವರಿ. ನನಗೆ ಸೇರ್ತಿಲ್ಲ ಅಂತ ನಾಟಕ ಮಾಡ್ತಾರೆ ಕಲ್ಯಾಣಿ. ಅಣ್ಣನ ಹುಡ್ಕೋಕೆ ಹೋಗಿ ಸಾಕಾಗಿಲ್ವ ನಿನಗೆ, ಹೋಗಿ ರೆಸ್ಟ್ ಮಾಡು ಅಂತ ಮಹೇಶ್ವರಿನ ಮೇಲ್ಗಡೆ ಕಳಿಸ್ತಾರೆ ಶ್ರೀಧರ್. ಅಪ್ಪಾಜಿ, ಆಗಲೇ ಅಕ್ಕ ತಂಗಿರನ್ನ ಒಂದು ಮಾಡಬೇಕು ಅಂತೇನೋ ಹೇಳ್ತಿದ್ರಲ್ಲ, ಅದು ಸಾಧ್ಯನಾ ಅಂತಾನೆ ಮಹಾದೇವ. ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು, ಆಗಲೇ ಕಾವ್ಯ ಕೋಪ ಇಳಿಯೋದು, ಅಕ್ಕ ತಂಗಿ ಇಬ್ಬರು ಒಂದಾಗೋದು ಅಂತಾರೆ ಶ್ರೀನಿವಾಸ್. ಈಚೆ ಹಾಲ್ನಲ್ಲಿ ಕಲ್ಯಾಣಿ ಶ್ರೀಧರ್ ನಿಂತಿರ್ತಾರೆ. ದಾಮಿನಿ ಬರ್ತಾ ಇರೋದನ್ನು ನೋಡಿ ಕಲ್ಯಾಣಿ ಶ್ರೀಧರ್ ಅಂತ ಕರೆದು, ಅಯ್ಯಯ್ಯೋ ಈಗೇನು ಮಾಡೋದು, ನಮ್ಮ ಯಜಮಾನ್ರು ಎಲ್ಲೂ ಸಿಕ್ಕಿಲ್ವಲ್ಲ ಅಂತ ಅಳ್ತಾ ನಾಟಕ ಮಾಡ್ತಾರೆ ಕಲ್ಯಾಣಿ. ಅಣ್ಣ ಎಲ್ಲೂ ಸಿಗಲೇ ಇಲ್ಲ, ಮಗ ಒಂದು ಮಾತು ಅಂದ ಅಂತ ಮನೆ ಬಿಟ್ಟು ಹೋದ ಅಣ್ಣ, ಹೋಗ್ಲಿಕ್ಕೆ ಮುಂಚೆ ಒಂದು ಲೆಟ್ರಸ್ ಕೂಡ ಬರೆದಿಟ್ಟಿದ್ದಾನೆ, ನಮ್ಮ ಅಣ್ಣ ನನಗೆ ಸಿಗಲ್ಲ ಅತ್ತಿಗೆ ಅಂತ ಶ್ರೀಧರ್ ಹೇಳ್ತಾರೆ. ಹಾಗನ್ಬೇಡಿ ಶ್ರೀಧರ್, ನಮ್ಮ ಯಜಮಾನ್ರು ಖಂಡಿತ ಸಿಗ್ತಾರೆ ಅಂತಾರೆ ಕಲ್ಯಾಣಿ. ಗುಡ್, ಇವ್ರ ಕೈಗೂ ಅವ್ನು ಸಿಕ್ಕಿಲ್ಲ ಅಂದರೆ ಇನ್ನೂ ಆಟ ನನ್ನ ಕೈಲೇ ಇದೆ ಅಂತ ಅರ್ಥ ಅಂತ ಸ್ಮೈಲ್ ಮಾಡ್ತಾ ದಾಮಿನಿ ಒಳಗಡೆ ಹೋಗಬೇಕು ಅನ್ನುವಾಗ ಕಾವ್ಯ ಅಡ್ಡ ಬಂದು, ಎಲ್ಲಿ ಹೋಗಿದ್ರಿ ದಾಮಿನಿ ಅತ್ತೆ, ಆವಾಗಲಿಂದ ನೀವೆಲ್ಲೂ ಕಾಣಿಸ್ತಾನೇ ಇರಲಿಲ್ಲ ಅಂತಾಳೆ. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ ಅಂತಾಳೆ ದಾಮಿನಿ. ಹೊರಗಡೆ ಹೋಗಿ ಬರೋದು ದೊಡ್ಡ ವಿಷಯ ಅಲ್ಲ, ಆದರೆ ಕೆಲವೊಮ್ಮೆ ನಾವು ಹೊರಗಡೆ ಒಂದು ಹೆಜ್ಜೆ ಇಟ್ಟು ಬರೋ ಅಷ್ಟರಲ್ಲಿ ದೊಡ್ಡ ಬಿರುಗಾಳಿನೇ ಎದ್ದಿರುತ್ತೆ. ಅಂದಹಾಗೆ ಈ ಜಗತ್ತಲ್ಲಿ ಒಂದು ವಿಷಯ ತುಂಬಾ ವಿಚಿತ್ರ, ಏನು ಗೊತ್ತಾ, ನಾವು ಎಷ್ಟೇ ಹುಷಾರಾಗಿ ಹೆಜ್ಜೆ ಇಟ್ಟರು ನಾವು ಇಟ್ಟಿರೋ ಹೆಜ್ಜೆ ಗುರ್ತನ ಅಳಿಸೋದಕ್ಕಾಗಲ್ಲ ಅಲ್ವಾ ಅತ್ತೆ ಅಂತಾಳೆ ಕಾವ್ಯ ನೀನೇನು ಹೇಳ್ತಿದ್ಯಾ, ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ದಾಮಿನಿ. ಅರ್ಥ ಆಗೋ ಥರನೇ ಹೇಳ್ತೀನಿ. ಕರ್ಮ ರಿಟರ್ನ್ಸ್, ನನ್ನ ವಿಷಯ, ನನ್ನ ಕುಟುಂಬದ ವಿಷಯ, ಮಾನ ಮರ್ಯಾದೆ ಅಂತ ಬಂದಾಗ ನಮ್ಮ ಅಕ್ಕನೇ ನಾನು ಬಿಟ್ಟಿಲ್ಲ, ಇನ್ನು ಹೊರಗಡೆಯವರನ್ನು ಬಿಡ್ತೀನ ಅಂತ ಕಾವ್ಯ ಹೋಗ್ತಾಳೆ. ಇವಳು ಮಾತಾಡ್ತಾ ಇರೋದನ್ನು ನೋಡಿದರೆ ಇವಳಿಗೂ ನನ್ನ ಮೇಲೆ ಅನುಮಾನ ಬಂದಿದೆ ಅನ್ನಿಸ್ತಿದೆ. ಇವಳು ಪ್ರೇಮನಿಗಿಂತ ಒಂದು ಹೆಜ್ಜೆ ಮುಂದೆನೆ. ಈ ಪ್ರೇಮ ವಿಷಯ ಎಷ್ಟು ಅಪಾಯಕಾರಿನೋ ಈ ಕಾವ್ಯ ಕೂಡ ಅಷ್ಟೇ ಡೇಂಜರಸ್. ಇನ್ಮೇಲೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಬೇಟೆ ಶುರು ಮಾಡಲೇಬೇಕು. ನನ್ನ ಮೊದಲನೇ ಬೇಟೆನೇ ಕಾವ್ಯ, ಈ ಕಾವ್ಯನಿಂದನೇ ಶುರು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ ದಾಮಿನಿ. ಈಚೆ ಕಾವ್ಯ ನಿಂತ್ಕೊಂಡು ನಾಚ್ಕೋತಿರ್ತಾಳೆ. ಆಗ ಪಂಚಮಿ ಬಂದು ಏನಾಯಿತು ಅಂತ ಸನ್ನೆ ಮಾಡ್ತಾಳೆ. ಪಂಚಮಿ, ನಿನಗೆ ಗೊತ್ತಾ, ಕೆಲವೊಂದು ಸಲ ನಮಗೆ ತುಂಬ ಹತ್ತಿರ ಆಗಿರೋ ಜೀವಗಳೇ ನಮಗೆ ಇಷ್ಟ ಆಗಿಬಿಡ್ತಾರೆ ಪಂಚಮಿ. ಜಗಳ ಎಷ್ಟೇ ಆಗಿರ್ಬೋದು, ಆದರೆ ಅವ್ರು ಇಲ್ಲದೆ ಬದುಕೋಕ್ಕೆ ಆಗೋದಿಲ್ಲ ಅನಿಸುತ್ತೆ. ನನ್ನ ವಿಷಯದಲ್ಲೂ ಹಾಗೆ ಆಗಿದೆ ಅಂತಾಳೆ ಕಾವ್ಯ. ಏನು ಹೇಳ್ತಿದ್ದೀರಾ ಅಂತ ಸನ್ನೆ ಮಾಡ್ತಾಳೆ ಪಂಚಮಿ. ಆಹಾ ಕಳ್ಳಿ, ಏನು ಅರ್ಥನೇ ಆಗೋದಿಲ್ಲ ನೋಡು, ಸತಾಯಿಸ್ಬೇಡ ಪಂಚಮಿ, ನನ್ನ ಮನಸ್ಸಲ್ಲಿರೋದನ್ನು ನಿನ್ನ ಹತ್ರ ಮಾತ್ರ ಹೇಳ್ಕೊಳ್ಳೋಕ್ಕಾಗೋದು. ನಾನು ಆಗಲೇ ನನ್ನ ಪ್ರಪಂಚ ಅಂದಿದ್ದು ನಿಮ್ಮ ಅಣ್ಣನ ಬಗ್ಗೆ ಅಂತಾಳೆ ಕಾವ್ಯ. ಕೊನೆಗೂ ಒಪ್ಕೊಂಡ್ರಾ ಅಂತ ಪಂಚಮಿ ಸನ್ನೆ ಮಾಡುವಾಗ, ಒಪ್ಕೊಳ್ದೆ ಇನ್ನೇನು ಮಾಡಲಿ, ಮಹಾದೇವಂಗೂ ತುಂಬಾ ಕೇರು ಲವ್ ಎಲ್ಲ ಇದೆ, ಆದರೆ ಅವನಿಗೆ ನನ್ನ ಹತ್ರ ಹೇಳ್ಕೊಳ್ಳೋಕೆ ಭಯ, ಅಂಜಿಕೆ, ನಾನೇನು ಅಂದ್ಕೊಂಡ್ಬಿಡ್ತೀನೋ ಅಂತ ಅವನು ಸುಮ್ಮನೆ ಇದ್ದಾನೆ ಅಷ್ಟೇ ಅಂತಾಳೆ ಕಾವ್ಯ. ಆಗ ಪಂಚಮಿ ಮತ್ತೆ ಸನ್ನೆ ಮಾಡ್ತಾಳೆ. ನಿಮ್ಮ ಅಣ್ಣಂಗೆ ಭಯ ಇರ್ಬೋದು ಪಂಚಮಿ, ಆದರೆ ನನಗೆ ಯಾವ ಭಯನೂ ಇಲ್ಲ. ನನಗೆ ನಿಮ್ಮ ಅಣ್ಣ ಅಂದರೆ ತುಂಬಾ ಇಷ್ಟ, ನನ್ನ ಜೀವ ಬೇಕಿದ್ದರೂ ಕೊಡ್ತೀನಿ. ನಾನು ನಿಮ್ಮ ಅಣ್ಣನ ತುಂಬಾ ಪ್ರೀತಿಸ್ತಿದ್ದೀನಿ, ನನ್ನ ಜೀವವೇ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಪಂಚಮಿ ಅಂತಾಳೆ ಕಾವ್ಯ. ಆಗ ಪಂಚಮಿ ಖುಷಿಯಿಂದ ಕಾವ್ಯನ ತಪ್ಪಿಕೊಂಡು ಮುತ್ತು ಕೊಡ್ತಾಳೆ. ಅಣ್ಣನ ಹತ್ರ ಹೇಳ್ತೀನಿ ಅಂತ ಪಂಚಮಿ ಹೋಗುವಾಗ ಪಂಚಮಿ, ಬೇಡ, ಈಗಲೇ ಅಣ್ಣಂಗೆ ಈ ವಿಷಯ ಹೇಳಬೇಡ, ವೆಯ್ಟ್ ಮಾಡು, ದಾಮಿನಿ ವಿಷಯ ಮುಗಿಲಿ, ಆಮೇಲೆ ನಾನೇ ನಿಮ್ಮ ಅಣ್ಣನ ಹತ್ರ ಹೋಗಿ ನನ್ನ ಪ್ರೀತಿ ಹೇಳ್ಕೊತೀನಿ ಅಂತಾಳೆ ಕಾವ್ಯ. ಯಾಕೆ ಅಂತಾಳೆ ಪಂಚಮಿ. ಯಾಕಂದರೆ ನಾನು ಪ್ರೀತಿ ವಿಷಯ ಹೇಳಿದಾಗ ನಿಮ್ಮ ಅಣ್ಣನ ಮುಖದಲ್ಲಿ ಬರೋ ರಿಯಾಕ್ಷನ್ ನೋಡೋದಕ್ಕೆ ನನಗೆ ಆಸೆ. ಕೋಪದಲ್ಲಿರೋ ನಿಮ್ಮ ಅಣ್ಣ ನನ್ನ ಪ್ರೀತಿ ಮುಂದೆ ಹೇಗೆ ಕರಗಿ ನೀರಾಗ್ತಾನೆ ಅಂತ ನೋಡೋ ಆಸೆ. ಅವನಿಗೆ ಇವಾಗಿರೋ ಟೆನ್ಷನ್ ಮಧ್ಯೆ ನನ್ನ ಪ್ರೀತಿ ಹೇಳ್ಕೊಂಡ್ರೆ ಅವನಿಗೆ ಅರ್ಥ ಆಗದೆ ಹೋಗ್ಬೋದು. ಅದಕ್ಕೆ ಎಲ್ಲ ಸಮಸ್ಯೆಗಳು ಮುಗಿದ ಮೇಲೆ ನನ್ನ ಪ್ರೀತಿ ಅವನಿಗೆ ಹೇಳ್ಕೊತೀನಿ ಅಂತಾಳೆ ಕಾವ್ಯ. ಆಗ ಕಲ್ಯಾಣಿ ಪಂಚಮಿನ ಕರೀತಾರೆ. ಪಂಚಮಿ ಹೋಗ್ತಾಳೆ. ಈಚೆ ರಾಮ್ ರಾತ್ರಿ ಮಲಗಿರ್ತಾನೆ. ಆಗ ಪ್ರೇಮ
ಕೂತಿರ್ತಾಳೆ. ಯಾಕೆ ಪ್ರೇಮ ನಿದ್ದೆ ಬರ್ತಿಲ್ವಾ ಅಂತಾನೆ ರಾಮ್. ಹೇಗೆ ಬರುತ್ತೆ ರಾಮ್, ಆ ದಾಮಿನಿಂದ ನಮಗೆ ಶಾಶ್ವತವಾಗಿ ಮುಕ್ತಿ ಸಿಗೋ ತನಕ ಈ ಪ್ರೇಮಂಗೆ ನಿದ್ದೆ ಬರಲ್ಲ. ಅವಳು ವಿರುದ್ಧ ನಮಗೆ ಯಾವುದಾದ್ರೂ ಒಂದು ಸಾಕ್ಷಿ ಸಿಗಲೇಬೇಕು. ಅಷ್ಟೇ ಅಲ್ಲ ರಾಮ್, ಅದಕ್ಕಿಂತ ಮುಂಚೆ ನಮ್ಮ ಇಡೀ ಕುಟುಂಬಕ್ಕೆ ಇಷ್ಟು ನೋವು ಕೊಟ್ಟಿದ್ದಳು, ಅಷ್ಟೇ ನೋವನ್ನು ಅವಳು ಅನುಭವಿಸಬೇಕು ರಾಮ್. ಹಾಗೆ ಮಾಡಬೇಕು ಅಂತಾಳೆ ಪ್ರೇಮ. ಹಸು ವೇಷದಲ್ಲಿರೋ ಮೃಗ ಪ್ರೇಮ ಅವಳು. ಇಷ್ಟು ವರ್ಷ ದೊಡ್ಡಪ್ಪನ ನರಳಿಸಿದ್ದಕ್ಕೆ, ದೊಡ್ಡಮ್ಮನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದ್ದಕ್ಕೆ, ಅಪ್ಪ ಇದ್ದರೂ ಪಂಚಮಿ ಅಣ್ಣನ ನಾಥರನ್ನಾಗಿ ಬದುಕೋ ಹಾಗೆ ಮಾಡಿದ್ದಕ್ಕೆ ಅವಳಿಗೆ ಶಿಕ್ಷೆ ಆಗಬೇಕು. ಹಾಗೆ ಆಗತ್ತೆ ಅಂತ ರಾಮ್ ಕೂಗ್ತಾನೆ. ಆಗ ಅವನಿಗೆ ಕೆಂಬರುತ್ತೆ. ನೀರು ತರಲ್ಲ ಅಂತ ಪ್ರೇಮ ಕೇಳ್ತಾಳೆ. ಬೇಡ, ನಾನೇ ಹೋಗಿ ಕುಡಿತೀನಿ ಅಂತ ರಾಮ್ ಹೋಗ್ತಾನೆ. ದೇವ್ರೆ, ಆ ದಾಮಿನಿ ವಿರುದ್ಧ ಹೋರಾಡೋಕ್ಕೆ ನನಗೆ ಶಕ್ತಿ ಕೊಡಪ್ಪ. ಹಾಗೇ ನನ್ನ ತಂಗಿ ಕಾವ್ಯ ಎಷ್ಟು ದಿನದಿಂದ ನನ್ನಿಂದ ದೂರ ಇದ್ದಾಳೆ, ಅವಳು ಆದಷ್ಟು ಬೇಗ ನನ್ನ ಒಪ್ಕೊಳ್ಳೋ ಹಾಗೆ ಅವಕಾಶ ಕರುಣಿಸಪ್ಪ ಅಂತಾಳೆ. ರಾಮ್ ಅಲ್ಲೇ ನಿಂತ್ಕೊಂಡು ಪ್ರೇಮನ ಮಾತನ್ನು ಕೇಳಿಸ್ಕೊತಾನೆ. ಆಗ ಪ್ರೇಮ್ಗೆ ಮಹಾದೇವ ರೌಡಿ ತರಹ ಕಾಲ್ ಮಾಡಿ, ಪ್ರೇಮ, ನಿಮ್ಮ ತಂಗಿ ಕಾವ್ಯ ಈಗ ನಮ್ಮ ವಶದಲ್ಲಿದ್ದಾಳೆ ಅಂತಾನೆ. ಏಯ್, ಯಾರು ಮಾತಾಡ್ತಿರೋದು? ನನ್ನ ತಂಗಿ ಕಾವ್ಯ ಎಲ್ಲಿದ್ದಾಳೆ? ಯಾರು ನೀನು ಅಂತಾಳೆ ಪ್ರೇಮ. ಏಯ್, ಅದೆಲ್ಲ ಹೋಗ್ತಾ ಇದ್ದಾಗೆ ನನಗೆ ಗೊತ್ತಾಗುತ್ತೆ. ಈಗ ನಾವು ಹೇಳ್ದಂಗೆ ನೀನು ಕೇಳಬೇಕು. ಹಾಂ, ಒಂದು ವೇಳೆ ಈ ವಿಷಯನ ಮನೆಯವರಿಗೆ ಅಥವಾ ರಾಮ್ಗೆ ತಿಳಿಸಿದ್ಯೋ ಪರಿಣಾಮ ನೆಟ್ಟಗಿರಲ್ಲ, ಕಾವ್ಯನ ಕೊಂದ್ಬಿಡ್ತೀವಿ ಅಂತ ಕಾಲ್ ಕಟ್ ಮಾಡ್ತಾನೆ. ಹಲೋ ಅಂತಾಳೆ ಪ್ರೇಮ. ಇಲ್ಲ, ಯಾರೋ ಬೇಕು ಅಂತಾನೆ ಹೆದರಿಸೋಕ್ಕೆ ಫೋನ್ ಮಾಡಿದ್ದಾರೆ. ಯಾವುದಕ್ಕೂ ಒಂದು ಸರ್ತಿ ಅತ್ತೆಗೆ ಫೋನ್ ಮಾಡೋಣ ಅಂತ ಪ್ರೇಮ ಕಲ್ಯಾಣಿಗೆ ಕಾಲ್ ಮಾಡ್ತಾಳೆ. ಹಲೋ, ಹೇಳಮ್ಮ ಪ್ರೇಮ ಅಂತಾರೆ ಕಲ್ಯಾಣಿ. ಅತ್ತೆ, ಏನು ಮಾಡ್ತಿದ್ದೀರಾ ಅಂತಾಳೆ ಪ್ರೇಮ. ಏನಿಲ್ಲಮ್ಮ, ಏನು ಹುಡುಕ್ತಿದ್ದೆ ಅಂತಾರೆ ಕಲ್ಯಾಣಿ. ಅತ್ತೆ, ತಿಂಡಿ ತಿಂದ್ರಾ ಅಂತಾಳೆ ಪ್ರೇಮ. ಏನು ತಿಂಡಿ ತಿನ್ನೋದಾ? ಊಟ ತಾನೇ, ಊಟ ಆಯಿತು ಅಂತಾರೆ ಕಲ್ಯಾಣಿ. ಯಾರು? ಕಾವ್ಯ ಮಾಡಿದ್ಲಾ? ಅಂದಾಗೆ ಕಾವ್ಯ ಏನು ಮಾಡ್ತಿದ್ದಾಳೆ? ರೂಮಲ್ಲಿದ್ದಾಳಾ ಅಂತಾಳೆ ಪ್ರೇಮ. ಕಾವ್ಯನ? ಪ್ರೇಮ, ನಾನು ಅವಳನ್ನು ಆವಾಗಿಂದ ಹುಡುಕ್ತಾನೆ ಇದ್ದೀನಿ, ಅವಳು ಎಲ್ಲೂ ಕಾಣಿಸ್ತಿಲ್ಲ. ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಯಾಕಮ್ಮ, ನೀನು ಕಾವ್ಯ ಬಗ್ಗೆ ಕೇಳ್ತಿದ್ಯಾ? ಪ್ರೇಮ, ಕಾವ್ಯಂಗೇನು ತೊಂದರೆ ಆಗಿಲ್ಲ ತಾನೆ ಅಂತಾರೆ ಕಲ್ಯಾಣಿ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಕೇಳಿದೆ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಆರಾಮಾಗಿರಿ. ಇಲ್ಲೆಲ್ಲೋ ಹೋಗಿರ್ತಾಳೆ, ಬರ್ತಾಳೆ, ನಾನು ಮತ್ತೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ. ಈಚೆ ಮಹಾದೇವ ಕಳಿಸಿರೋ ಲೊಕೇಶನ್ಗೆ ಪ್ರೇಮ ಬಂದು, ಯಾರೋ ನೀವೆಲ್ಲ ನನ್ನ ತಂಗಿನ ಯಾಕೆ ಕಟ್ ಹಾಕಿದ್ದೀರಾ ಅಂತಾಳೆ. ಇವಳನ್ನು ಬಿಡಬೇಕು ಅಂದರೆ ನಮ್ಮದೊಂದು ಕಂಡೀಷನ್ ಅಂತಾನೆ ಮಹಾದೇವ. ಇವತ್ತು ನಿಮ್ಮಿಬ್ಬರಲ್ಲಿ ಒಬ್ಬರೇ ಮನೆಗೆ ಹೋಗ್ತೀರಾ. ನಿನ್ನ ಜೀವ ಕೊಟ್ಟು ನಿನ್ನ ತಂಗಿ ಜೀವ ಉಳಿಸ್ತೀಯಾ, ಇಲ್ಲ ನಿನ್ನ ಕಣ್ಣೆದ್ರಿಗೆ ನಿನ್ನ ತಂಗಿ ಜೀವ ಬಿಡೋದನ್ನು ನೋಡ್ತೀಯಾ ಅಂತಾರೆ ಶ್ರೀನಿವಾಸ್. ಬೇಡ ಅಂತ ಕಾವ್ಯ ಸನ್ನೆ ಮಾಡ್ತಾಳೆ. ನೀನೇ ಶೂಟ್ ಮಾಡ್ಕೋತೀಯೋ ಅಥವಾ ನಿನ್ನ ತಂಗಿ ಕಣ್ಮುಂದೆ ಸಾಯೋದನ್ನು ನೋಡ್ತೀಯೋ ಅಂತಾನೆ ಮಹಾದೇವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.